ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಫಾಸ್ಟ್ ತಿಂಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿನ ತೊಳೆದಿಟ್ಕೊಂಡು ಅದಕ್ಕೆ 2 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಸೊ ಇದೇ ಗ್ಲಾಸಲ್ಲಿ ನಾನು ನೀರು ಹಾಕಿರೋದು. ನೋಡಿ, 1 ಗ್ಲಾಸ್ಗೆ 2 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಈಗ ಅರ್ಧ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ನಾನು ಹಾಕೊತಾ ಇದ್ದೀನಿ ಅನ್ನಕ್ಕೆ. ಸೊ ಇವಾಗ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇವಾಗ ಕುಕ್ಕರ್ನ ಮುಚ್ಚಿ ಇಟ್ಬಿಟ್ಟು ಮೊದಲಿಗೆ ಒಲೆ ಹಚ್ಚಿ ಕುಕ್ಕರ್ನ ಇಟ್ಟಿದ್ದೀನಿ ಅನ್ನ ಮಾಡೋಕೆ. ಸೊ ಇವಾಗ ಅನ್ನ ವಿಶಿಲ್ ಕೂಡ ಇವಾಗ ಹೊಡೆದಿದ್ದೆ. ಇವಾಗ ಅದು ಏರ್ ಹೋಗಿದೆಯಾ ಇಲ್ಲ ಅಂತ ನೋಡ್ಬಿಟ್ಟು ಇವಾಗ ಕುಕ್ಕರ್ ಓಪನ್ ಮಾಡೋಣ. ಇವಾಗ ಅನ್ನ ಹೇಗಾಗಿದೆ ನೋಡೋಣ. ಅನ್ನ ಚೆನ್ನಾಗಾಗಿದೆ ಫ್ರೆಂಡ್ಸ್. ಇವಾಗ ಈ ಅನ್ನನ ಬಿಸಿ ಅನ್ನನ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ, ಯಾಕಂದರೆ ಬಿಸಿ ಆರಬೇಕು. ಸೊ ಇವಾಗ ತಟ್ಟೆಗೆ ಹಾಕೊತಾ ಇದ್ದೀನಿ. ನೋಡಿ, ಅನ್ನ ದಪ್ಪ ಥರ ಇದೆ. ಸೊ ಈ ಅನ್ನ ಬಿಸಿ ಆರಲಿ. ಸೊ ಇದನ್ನ ಅನ್ನ ದಪ್ಪ ಥರ ಏನಿದೆ ಅದನ್ನೆಲ್ಲ ಸ್ವಲ್ಪ ಉದ್ರಾಗಿ ಉದುರಿಸ್ಕೊಳ್ಳೋಣ ಅನ್ನನ. ಇನ್ನು ಬಿಳಿ ಅನ್ನ ಕಾಣಿಸ್ಬಾರ್ದು. ಸೊ ಇದನ್ನ ಚೆನ್ನಾಗಿ ಉದುರಿಸ್ಕೊಳ್ಳೋಣ ನೀಟಾಗಿ. ಇವಾಗ ಫಾಸ್ಟ್ ತಿಂಡಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಟೊಮೊಟೊ ಗೊಜ್ಜು ತೊಗೊಂಡು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಪುಳಿಯೋಗರೆ ಗೊಜ್ಜು, ನಿಂಬೆಹಣ್ಣಿನ ಚಿತ್ರಾನ್ನ ಗೊಜ್ಜು ಸೊ ಎಲ್ಲನೂ ಇತ್ತು. ನಮ್ಮ ಮಗಳಿಗೆ ಇವಾಗ ಟೊಮೊಟೊ ಗೊಜ್ಜು ಚಿತ್ರಾನ್ನ ಬೇಕು ಅಂತ ಹೇಳಿದ್ಲು. ಸೊ ನಾನೀಗ ಅದನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮ್ಮ ಮನೇಲಿ ನೀವು ಏನೇ ಗೊಜ್ಜುಗಳು ಮಾಡಿದ್ರು ಕೆಲವೊಂದೊಂದ್ಸಲ ಮಿಕ್ಬಿಟ್ಟಿರುತ್ತೆ. ಸೊ ನೀವು ಒಂದಿನ ಯಾವಾಗಾದ್ರು ಬಿಸಿ ಅನ್ನ ಮಾಡಿದಾಗ ಮತ್ತೆ ಇನ್ನೊಂದ್ಸತಿ ಇದನ್ನ ಟ್ರೈ ಮಾಡ್ಬೋದು. ಅದಕ್ಕೋಸ್ಕರ ನಾನು ನಿಮಗೆ ಮತ್ತೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಆಲ್ರೆಡಿ ನಿಮ್ಗೆ ಆಲೇ ಗೊತ್ತಿರುತ್ತೆ. ಸುಮ್ಮನೆ ಗೊತ್ತಿಲ್ಲದೆ ಇರೋರಿಗೆ ಈ ವಿಷಯ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಸೊ ಇವಾಗ ಬಿಸಿ ಅನ್ನಕ್ಕೆ ನಾನು ಟೊಮೊಟೊ ಗೊಜ್ಜನ್ನ ಹಾಕೊತಾ ಇದ್ದೀನಿ. ಯಾಕಂದ್ರೆ ನನ್ನ ಮಗಳು ಟೊಮೊಟೊ ಗೊಜ್ಜನ್ನೇ ಆಯ್ಕೆ ಮಾಡಿದ್ಲು. ಸೊ ನಾನು ಇವಾಗ ಅವಳಿಗೆ ಬಾಕ್ಸ್ಗೆ ಆಗಲಿ ಅವಳು ತಿನ್ನಕ್ಕೆ ಆಗಲಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಬಿಸಿ ಅನ್ನಕ್ಕೆ ನಾನು ಟೊಮೊಟೊ ಗೊಜ್ಜನ್ನ ಹಾಕೊತಾ ಇದ್ದೀನಿ. ಇದಕ್ಕೆ ನಾನು ನಾಳೆ ಟೊಮೊಟೊ ಗೊಜ್ಜಿಗೆ ಆಲ್ರೆಡಿ ನಾನು ನಾಳೆ ಉಪ್ಪು ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಇದು ಮಿಕ್ಸ್ ಮಾಡ್ಬೇಕಾದ್ರೆ ನಾನೀಗ ಉಪ್ಪು ಹಾಕೊತಾ ಇಲ್ಲ. ಎಲ್ಲೂ ಬಿಳಿ ಅನ್ನ ಕಾಣಿಸ್ದಂಗೆ ನೀಟಾಗಿ ಗೊಜ್ಜು ಹಾಕೋಬೇಕು. ನೀಟಾಗಿ ಗೊಜ್ಜು ಹಾಕೊಂಡು ಮಿಕ್ಸ್ ಮಾಡಬೇಕು. ಗೊಜ್ಜೇನಾದ್ರು ಸ್ವಲ್ಪ ಶಾರ್ಟೇಜ್ ಆದರೆ ಮತ್ತೆ ಹಾಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಎಲ್ಲ ಒಂದು ಕಡೆನೂ ಬಿಡ್ದಂಗೆ ಎಲ್ಲ ನೀಟಾಗಿ ಉದುರಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ತಗೊಂಡಿರೋ ಉಪ್ಪಿನ ಪ್ರಮಾಣ ತೋರಿಸ್ತೀನಿ ನೋಡಿ. ಇಷ್ಟು ಹಾಕೊಂಡಿದ್ದೆ. ಸೊ ನೋಡಿ, ಈಗೆಲ್ಲ ರೆಡಿ ಆಯಿತು. ಟೊಮೊಟೊ ಚಿತ್ರಾನ್ನ ಮಿಕ್ಸ್ ಮಾಡಿದ್ದಾಯಿತು. ತುಂಬ ಚೆನ್ನಾಗಿರುತ್ತೆ. ಖಾರವಾಗಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾನು ಇದಕ್ಕೆ ಯೂಸ್ ಮಾಡಿರೋ ಅಂಥದ್ದು ಏನೇನು ನಾನು ಹಾಕಿದ್ದೆ ಅಂತ ನೋಡ್ಕೊಳ್ಳಿ. ನಾನೀಗ ಅನ್ನಕ್ಕೆ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ನಾನು ಏನೇನೆಲ್ಲ ಯೂಸ್ ಮಾಡಿದ್ದೆ ಅಂತ ನಾನು ಎಲ್ಲ ಹಾಕಿದ್ದೀನಿ, ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಲೈಕ್ ಕೊಡಿ, ಶೇರ್ ಮಾಡಿ. ಟಾಟಾ, ಬಾಯ್ ಬಾಯ್.